ತಾಳಿ ಗಂಡನ ಮನೆಯಲ್ಲಿ ತಾಳ್ಮೆಯಿಂದ ಬಾಳಿ. ಈ ಗಂಡ ಸಾಯಂಕಾಲನಾಗೆ ಕೆಲಸ ಮುಗಿಸ್ಕೊ ಬರೋಷ್ಟೊತ್ತಿಗೆ ಈ ಮೊಬೈಲ್ ಹಾಕ್ಬಿಟ್ಟಿದೆ ಸರ್. ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಬರಿಗೆ ಬಾ ತಂಗಿ ಅಂತ ಅಣ್ಣ ಕರೆದ್ರೆ ಈಗಿನ ಕಾಲದಲ್ಲಿ ಕೋರ್ಟಿಗೆ ಬಾರೋ ಅಣ್ಣ ಅಂತೇಳಿ ತಂಗಿ ಕರೆಯಂಗಾಗಿದೆ. ಅಲ್ಲೆಲ್ಲ ಉದುರೋಗಿ ಒಂಥರ ಬಚ್ಚಬಾಯಾಗಿ ಹಿಂಗಾಗೋಗಿತ್ತಂತೆ. ಮಾದೇಶ್ವರ ದಯಬಾರದೆ ಕುಕ್ಕ ಸುಬ್ರಹ್ಮಣ್ಯಗೆ ಉತ್ತಕ್ಕೆ ಪೂಜೆ ಮಾಡಿಸೋರು ಮಕ್ಕಳಾಯ್ತದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಪೂಜೆ ಮಾಡಿಸೋದು. ಇಲ್ಲಿ ಗಂಡನ್ನೇ ಸರಿಯಾಗಿ ನೋಡ್ಕೊಳ್ದಾದ್ಮೇಲೆ ಅಲ್ಲೋಗಿ ಉತ್ತಕ್ಕೆ ಪೂಜೆ ಮಾಡಿಸೋರು ಮಕ್ಕಳಾದ್ದೆ. ಅಮ್ಮು ಚಿನ್ನು ಹಂಗೆ ಹೆಸರು ಮಾತ್ರ ಅಮ್ಮು, ಮನೇಲಿ ಕೂತಾಳೆ ಸೀಮೆಣ್ಣೆ ಡ್ರಮ್ಮು. ಈ ಪಾಠಕ್ಕೆ ಕೂತಲ್ಲ. ಧರ್ಮದ ನಡೆ ಇಲ್ಲದ ಧರ್ಮಸ್ಥಳ ಕಳೆದರೆ ಏನು ಫಲ, ತಿರುಚಿ ಮಾತನಾಡಿ ತಿರುಪತಿಗೆ ಹೋದರೆ ಏನು ಫಲ, ಮನಸುತ್ತಿ ಇಲ್ಲದೆ ಮಂತ್ರಾಲಯಕ್ಕೆ ಹೋದರೆ ಏನು ಫಲ, ಶಾಂತಿಯ ಭಗ್ನ ಮಾಡಿ ಸಬರಿಗಿರಿಗೆ ಹೋದರೆ ಏನು ಫಲ, ಮಾಡಿದ ಪಾಪವ ಮರಳಲ್ಲಿ ಕಟ್ಟಿಕೊಂಡು ಕಾಶಿಗೆ ಹೋದರೆ ಏನು ಫಲ. ಕೀರ್ತಿ ಇಎನ್ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನಸ್ಸುಗೊಳ್ಳೆದು. ಹಾಡಿಸಿದಳೆ ಶೋದೆ ಜಗದೋಧಾರನ. ಎಲ್ಲರಿಗೂ ನಮಸ್ಕಾರ. ನಾನು ಕೀರ್ತಿ ನಾರಾಯಣ, ಕೀರ್ತಿ ಇಎನ್ಟಿ ಕ್ಲಿನಿಕ್ ಯೂಟ್ಯೂಬ್ ಚಾನಲಿಂದ. ಇತ್ತೀಚೆಗೆ ಸ್ವಲ್ಪ ದಿನಗಳ ಹಿಂದೆ ನಮ್ಮ ಕ್ಲಿನಿಕ್ಗೆ ಚಿಲ್ಕುಂದ ಸಿಸ್ಟರ್ಸ್ ಬಂದಿದ್ದರು. ಶ್ರೀಮತಿ ಲಕ್ಷ್ಮೀ ನಾಗರಾಜ್ ಮತ್ತು ಶ್ರೀಮತಿ ಇಂದು ನಾಗರಾಜ್ ಅವರು ಎಷ್ಟು ಅದ್ಭುತವಾಗಿ ಹಾಡ್ತಾರಲ್ವ. ಅವ್ರ ಹಾಡನ್ನು ಕೇಳೋದೇ ಕರ್ಣಾನಂದ, ನಿಜವಾಗ್ಲೂ ಆನಂದ ಆಗುತ್ತೆ. ಅದನ್ನು ನೀವು ಯೂಟ್ಯೂಬಲ್ಲಿ ನೋಡಿದ್ದೀರಾ. ಈಗ ಲೈವ್ ಆಗಿ ನೋಡೋವಂಥ ಒಂದು ಒಳ್ಳೆ ಅವಕಾಶ ಸಿಗ್ತಿದೆ ನಮಗೆಲ್ಲ. ಕಾರ್ಯಕ್ರಮದ ಹೆಸರು ದ್ವಯಂ ಅಂತ. ಈ ಚಿಲ್ಕುಂದ ಸಿಸ್ಟರ್ಸು ದ್ವಯಂ ಅನ್ನೋ ಒಂದು ಇವೆಂಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ವಿಶೇಷತೆ ಏನಂದರೆ ಬಹುಭಾಷಾ ಹಾಡುಗಳನ್ನು ಹಾಡ್ತಿದ್ದಾರೆ. ಜೊತೆಗೆ ತುಂಬ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸು ಇವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇದೇ ಏಪ್ರಿಲ್ 25ನೇ ತಾರೀಕು ಸಂಜೆ 5 ಗಂಟೆಗೆ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಕೋಣನಕುಂಟೆ ಕ್ರಾಸ್ ಹತ್ರ ಇರೋ ಫೋರಮ್ ಮಾಲ್ ಪಕ್ಕ ಇರುವಂತಹ ಈ ಜಾಗದಲ್ಲಿ ಬುಕ್ ಮೈ ಶೋನಲ್ಲಿ ಈ ದ್ವಯಂ ಇವೆಂಟ್ಗೆ ಟಿಕೆಟ್ಸ್ ಈಗ ಆಲ್ರೆಡಿ ಓಪನ್ ಇದೆ. ನೀವು ಕೂಡ ಬುಕ್ ಮಾಡ್ಕೊಳ್ಳಿ. ಅಲ್ಲೇ ಸಿಗೋಣ, ಬನ್ನಿ ಎಂಜಾಯ್ ಮಾಡೋಣ. ಇವ್ರು ಹಾಡು ಕೇಳಿದ್ರೆ ಕಿವಿಗೂ ಹೊಟ್ಟೆ ತುಂಬುತ್ತೆ. ಏನಂತೀರಾ? ನಿಮ್ಮ ಇದರಲ್ಲಿ ಕಾರ್ಯಕ್ರಮಗಳಲ್ಲಿ ಅನೇಕ ಹಾಸ್ಯದ ಸನ್ನಿವೇಶಗಳು, ಹಾಸ್ಯದ ಗೀತೆಗಳನ್ನೆಲ್ಲ ಕೇಳಿದ್ದೀನಿ. ನಿಮ್ಮ ಗ್ರಹಿಕೆ ತುಂಬ ಚೆನ್ನಾಗಿದೆ, ಅಬ್ಸರ್ವೇಷನ್ನು. ಮತ್ತು ಕೆಲವೊಂದು ಹಾಡುಗಳನ್ನ ಕೇಳಿದ್ರೆ ಅದನ್ನೇ ಮನದಟ್ಟು ಮಾಡಿಕೊಂಡು ಅಥವಾ ಬಾಯ್ ಹಾಟ್ ಮಾಡಿಕೊಂಡು ಹಾಡ್ತೀರಾ. ಈಗ ಅದರಲ್ಲಿ ಒಂದು ಅಕ್ಕ ತಂಗಿರು ತವರಿಗೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಹೇಗಿರುತ್ತೆ ಜೀವನ ಅಂತ ಅದೇ ಸರ್. ಇವಾಗ ಏನಪ್ಪಾ ಅಂದ್ರೆ ಹಿಂದಿನ ಕಾಲದಲ್ಲಿ ಅಕ್ಕ ತಂಗಿರಿಗೆ ಅಂತಂದ್ರೆ ಒಂದೊಳ್ಳೆ ಬೆಲೆ ಕೊಡ್ತಾ ಇದ್ರು. ಅಷ್ಟೇ ಪ್ರೀತಿ, ವಿಶ್ವಾಸ, ಬಾಂಧವ್ಯತೆ ಇತ್ತು ಅವಾಗ. ನನ್ನ ಅಣ್ಣ ಚೆನ್ನಾಗಿರ್ಲಿ, ನಮ್ಮ ಅಕ್ಕ ಚೆನ್ನಾಗಿರ್ಲಿ, ನನ್ನ ತಮ್ಮ ಚೆನ್ನಾಗಿರ್ಲಿ, ಅವ್ಳು 100 ಮೈಲಿ ಕೊಟ್ಟು ಮದುವೆ ಮಾಡಿರ್ಲಿ ತಂಗಿ, ಅಣ್ಣ ನಮ್ಮ ಅಣ್ಣ ಚೆನ್ನಾಗಿರ್ಲಿ, ನಮ್ಮ ಅಪ್ಪನಟ್ಟಿ ಹೆಸರು ಹೇಳೋರು ಅವ್ರು ಚೆನ್ನಾಗಿದ್ರೆ ನಮ್ಮ ತವ್ರು ಚೆನ್ನಾಗಿದ್ದಂಗೆ ಅಂತೇಳಿ ಆಗಿನ ಕಾಲದಲ್ಲಿ ಪ್ರೀತಿ ವಿಶ್ವಾಸ ಇತ್ತು ಸರ್. ಇವಾಗ ಇತ್ತೀಚೆಗೆ ಅವೆಲ್ಲ ಕಡಿಮೆ ಆಗ್ತಾ ಇದೆ. ಆಗಿನ ಕಾಲದಲ್ಲಿ ತವರಿಗೆ ಬಾ ತಂಗಿ ಅಂತ ಅಣ್ಣ ಕರೆದ್ರೆ ಈಗಿನ ಕಾಲದಲ್ಲಿ ಕೋರ್ಟಿಗೆ ಬಾರೋ ಅಣ್ಣ ಅಂತೇಳಿ ತಂಗಿ ಕರೆಯಂಗಾಗಿದೆ. ಯಾಕೆ? ತವರಿಗೆ ಬಾ ತಂಗಿ ಅಂತ ಕರೆದ್ಬಿಟ್ಟು ನನಗೆ 500 ರೂಪಾಯಿ ಸೀರೆ ತೆಗೆದ್ಬಿಟ್ಟು ನಮ್ಮಪ್ಪ ಅರ್ಶಿನ ಕುಂಕುಮ ಕೊಟ್ಟಿರೋ 1.5 ಎಕರೆ ಜಮೀನು ಹೊಡಿಬೇಕು ಅಂತ ಮಾಡಿದೆಯಾ, ಬಾ ಕೋರ್ಟ್ಗೆ ಹಾಕ್ತೀನಿ ಅಂತ ಹೇಳಿ ಈಗಿನ ಕಾಲದವರು ಆಧುನಿಕವಾಗಿ ಆ ಪ್ರೀತಿ ವಿಶ್ವಾಸಗಳಿಗೆ ಬೆಲೆ ಕೊಡ್ತಾ ಇಲ್ಲ ಸರ್. ಅಕ್ಕ ತಂಗಿರು ಅಂತಂದರೆ ಮರುಜವಳಿ ಕಡ್ಡಿ ಇದ್ದಾಗೆ, ಒಂದೇ ರಕ್ತದ ಕಣಗಳನ್ನು ಹಂಚ್ಕೊಂಡ್ಬಿಟ್ಟುವಂಥ ಒಡಬಿಟ್ಟು ಅಂದರೆ ಮರುಜವಳಿ ಕಡ್ಡಿ ಇದ್ದಾಗೆ. ಈಗ ಮದುವೆ ಮಾಡ್ಕೊಂಡಿದ್ದೀವಿ, ಕೈ ಹಿಡ್ದಂತ ಹೇಳ್ತಿ ಸತ್ತೋದ್ರೂ ಮತ್ತೊಬ್ಬಳು ಮದುವೆ ಮಾಡ್ಕೋಬೋದು. ಅಕ್ಕ ತಂಗಿರು, ಅಣ್ಣ ತಮ್ಮದಿರು ಅಂತಂದ್ರೆ ಅದು ಮತ್ತೆ ಸಿಗದಂತ ಭಾಗ್ಯ ಸರ್. ಅಣ್ಣ ತಮ್ಮಂದ್ರ ಬಗ್ಗೆ ಯಾವ್ದಾದ್ರು ಹಾಡು ಮಾಡಿದ್ದೀರಾ? ಅಣ್ಣ ತಮ್ಮದ್ರ ಬಗ್ಗೆ ಹಳೆ ಹಾಡೇ ಇದೆ. ಅದರಲ್ಲೇ ಯಾಕ್ಲೆ ಬಡ್ದಾಡ್ತಿ ತಮ್ಮ ಮಾಯ ಮೇಚ್ಚಿ ಸಂಸಾರ ನೆಚ್ಚಿ ನೀನೋಗೋ ದೊರೆಯೇ ತಮ್ಮ ಕಣ್ಣ ಮುಚ್ಚಿ ಅಣ್ಣ ತಮ್ಮ ಬರುವಾರಣ್ಣ ಎಲ್ಲಿ ತನಕ, ನಿನ್ನ ಅಣ್ಣ ತಮ್ಮ ಬರುವಾರಣ್ಣ ಎಲ್ಲಿ ತನಕ, ಭಾಗ ಆಗೋ ತನಕ ಬೇರೆ ಹೋಗೋ ತನಕ,
ಅಣ್ಣ ತಮ್ಮಂದಿರು ಅಂದರೆ ಒಂದೇ ತಾಯಿ ಎದೆಯಲ್ಲಿ ಕುಡಿದು ರಕ್ತದ ಕಣಕಣಗಳನ್ನು ನೆಚ್ಕೊಂಡು ಉತ್ಕೊಂಡಂಥ ಒಡಹುಟ್ಟುಗಳು ಸರ್ ಈಗಿನ ಕಾಲದಲ್ಲಿ ದಯಾದಿಗಳಾಗ್ಬಿಡ್ತಾರೆ ಹೇಳ್ತಿರು ಬಂದಮೇಲೆ. ಯಾವನ ಒಬ್ಬ ಬಂದು ನಮ್ಮ ಮನೆ ತವ ಜಗಳಾಡ್ತಿದ್ರು, ನಿನ್ನ ತಮ್ಮ ಅಲ್ಲಿ ಎಣ್ಣೆ ಹೊಡೆದ್ಬಿಟ್ಟು ಲಿಂಗಿ ಮೇಲೆ ಜ್ಞಾನ ಇಲ್ಲದೆ ಚಡ್ಡಿಲಿ ಬಿದ್ದವನ ಹೋಗಿ ಕರ್ಕೊಬರೋಗು ಅಂತೇಳಿ ಅಣ್ಣನಿಗೆ ಹೇಳಿದ್ರು. ಸ್ವಾಮಿ ನಮ್ಮಪ್ಪ ಭಾಗ ಕೊಟ್ಟು 6 ವರ್ಷ ಆಗೋಯ್ತು, ಅವನ ಮಕ್ಕ ನಾನು ನೋಡೋದಿಲ್ಲ, ಅವ್ನ ಮಕ್ಕ ನೋಡ್ಬೇಕಾಗ್ತದೆ ಅಂತೇಳಿ ಮಧ್ಯಕ್ಕೆ ಗೋಡೆ ಹಾಕೊಂಡಿನಿ. ಬೇಕಾದ್ರೆ ಅವ್ನ ಕಾಲು ಕೈ ಎತ್ಬಿಟ್ರು ನಾನು ಕೇಳೋದಿಲ್ಲ, ನನಗೊಂದು ಸಂಬಂಧ ಇಲ್ಲ, ನೀವೇನು ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಒಂದೇ ತಾಯಿಯ ಮಕ್ಕಳಾದ್ರೂ ಅಣ್ಣ ತಮ್ಮದಿರು ದಾಯಾದಿಗಳಾಗ್ಬಿಡ್ತಾರೆ ಸರ್ ಈ ಕಾಲದಲ್ಲಿ. ಇತ್ತೀಚೆಗೆ ಹಾಂ ಸರ್. ಜನರಿಗೆ ದೇವ್ರ ಮೇಲೆ ಭಯ ಜಾಸ್ತಿನಾ ಭಕ್ತಿ ಜಾಸ್ತಿನಾ ನಿಮ್ಮ ಪ್ರಕಾರ? ಸರ್, ಭಯ ಭಕ್ತಿ ಎರಡನ್ನೂ ಜಾಸ್ತಿ ಅನ್ನೋದಕ್ಕಿಂತ ಕಡಿಮೆನೇ ಸರ್. ಯಾಕೆಂತಂದ್ರೆ ಹಿಂದೆ ಅಷ್ಟು ಭಯಭಕ್ತಿಲಿ ಹೋಗ್ತಿದ್ರು ದೇವ್ರಿಗೆ. ನೋಡಿ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಂದ್ರೆ 48 ದಿನ ಅವ್ರ ಮನೆ ಬಾಗಿಲು ನೋಡ್ತಿರ್ಲಿಲ್ಲ, ಅವ್ರ ಬೀದಿಗೆ ಹೋಗ್ತಿರ್ಲಿಲ್ಲ, ಒಬ್ಬರು ಮಾತಾಡಿಸ್ತಿರ್ಲಿಲ್ಲ. ಇವತ್ತು ಮಾಲೆ ಹಾಕೊಂಡಿರೋರು ಸುಮಾರು ಜನ, ಅಂದ್ರೆ ಎಲ್ಲರಿಗೂ ಹೇಳ್ತಾ ಇಲ್ಲ ನಾನು, ಕೆಲವರು ಪಾನ್ ಪರಗ ಹಾಕತಾರೆ, ಬೀಡಿ ಸಿಗರೇಟ್ ಸೇರ್ತಾರೆ. ನಾವು ಕಣ್ಣಾರ ನೋಡಿದ್ದೀವಿ. ಯಂಗ್ಸರ್ನ ಜೊತೆಲಿ ಕುಣಿಸ್ಕೊಂಡು ಗಾಡೀಲಿ ಓಡಾಡ್ತಾರೆ. ಅವಾಗ ಯಂಗ್ಸರ್ನ ಮುಟ್ಸ್ಕೊತಿರ್ಲಿಲ್ಲ. ಈಗ ಸುಮಾರು ಜನ ಆ ರೀತಿ ಆಗೋದನ್ನ ನಾವು ನೋಡಿದ್ದೀವಿ. ಭಯ ಭಕ್ತಿ ಸ್ವಲ್ಪ ಈಗಿನ ಕಾಲದಲ್ಲಿ ಕಡಿಮೆ ಸರ್. ಮುಖ್ಯವಾಗಿ ಒಂದು ಭಕ್ತಿ ಇರಬೇಕು ಸರ್. ಭಕ್ತಿ ಮನಸ್ಸಿನಲ್ಲಿ ಭಕ್ತಿ ಇಲ್ಲ ಅಂತಂದ್ರೆ ನಾವೇನ್ ಮಾಡಿದ್ರು ವ್ಯರ್ಥನೆ. ಅದಕ್ಕೆ ಹಿರಿಯರು ಹೇಳ್ತಾರೆ ನೋಡಿ, ಧರ್ಮದ ನಡೆ ಇಲ್ಲದ ಧರ್ಮಸ್ಥಳಕ್ಕೋದರೆ ಏನು ಫಲ, ತಿರುಚಿ ಮಾತನಾಡಿ ತಿರುಪತಿಗೆ ಹೋದರೆ ಏನು ಫಲ, ಮನಸುತ್ತಿ ಇಲ್ಲದೆ ಮಂತ್ರಾಲಯಕ್ಕೆ ಹೋದರೆ ಏನು ಫಲ, ಶಾಂತಿಯ ಭಗ್ನ ಮಾಡಿ ಸಬರಿಗಿರಿಗೆ ಹೋದರೆ ಏನು ಫಲ, ಮಾಡಿದ ಪಾಪವ ಮರಳಲ್ಲಿ ಕಟ್ಟಿಕೊಂಡು ಕಾಶಿಗೆ ಹೋದರೆ ಏನು ಫಲ, ದೇಶವ ಸುತ್ತಿದರೇನು ಫಲ, ಯಾಗವ ಮಾಡಿದರೇನು ಫಲ, ಯಜ್ಞವ ಮಾಡಿದರೇನು ಫಲ, ವ್ರತಗಳ ಮಾಡಿದರೇನು ಫಲ, ಭಜನೆಯ ಮಾಡಿದರೇನು ಫಲ, ತಂದೆ ತಾಯಿಗೆ ಅನ್ನವ ನೀಡದೆ ನ್ಯಾಯಗಳೇಳಿದರೇನು ಫಲ. ನೋಡ್ರಿ, ಮನ್ಲಿರ ಅಪ್ಪನ್ಗ ಇಟ್ಕೊಡ್ದೆ ಅವನ್ನ ಒಡೆದು ಮೂಲ್ಗೆ ಹಾಕೊಂಡು ಅಯ್ಯಪ್ಪ ಅನ್ನಿಸ್ಬಿಟ್ಟು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋದ್ರೆ ಏನು ಫಲ. ಮನ್ಲಿರ ಅಪ್ಪನ್ ಚೆನ್ನಾಗಿ ನೋಡ್ಕೊಂಡ್ರೆ ಸಬರಿಗಿರಿ ಅಯ್ಯಪ್ಪ ಒಳ್ಳೇದು ಮಾಡ್ತಾನೆ. ಮನ್ಲಿರ ಅಪ್ಪನ ಕಣ್ಣೀರು ಕೆಡಗ್ಬಿಟ್ಟು ನಾವು ಯಾವ ಬೆಟ್ಟಲ್ಲಿ ಇಳಿದ್ರು ಏನು ಪ್ರಯೋಜನ ಸರ್. ಅದಕ್ಕೆ ಹೇಳ್ತಾರೆ, ನಾಯಿಯ ಮೊಲೆಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಪಾಪಿ ಸಂಪಾದಿಸಿದ್ದು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಕಾರ್ಯಕ್ಕೆ ಸಲ್ಲದಯ್ಯ ಅಂತ ಹಿರಿಯರು ಹೇಳ್ತಾರೆ. ನಾವೇನು ಮಾಡಿರ್ತೀವಿ ಅದು ನಮ್ಮ ಜೊತೆಲಿ ಕರ್ಮ ಅಂತಕ್ಕಂಥದ್ದು ಬಿಡೋದಿಲ್ಲ. ಇವತ್ತು ನಾವು ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ಮುಂದಕ್ಕೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ಕೊತಾರೆ. ಯಾರೋ ಇಬ್ರು ಗಂಡ ಹೇಳ್ತಿರು, ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸನಂತೆ ಸರ್, ಅವನಿಗೆ 1 ಲಕ್ಷ ರೂಪಾಯಿ ಸಂಬಳ. ತಂದೆ ಇರಲಿಲ್ಲ, ತಾಯಿ ಒಬ್ಳೆ. ಅವಳನ್ನ ಏನು ಮಾಡಿದ್ರಂತೆ, ಈಚೆ ಕಡೆ ಪಡ್ಸಾಲೆ ಮೇಲೆ ಕುಣಿಸ್ಬಿಟ್ಟಿದ್ರಂತೆ. ಮನೆ ಒಳಗೆ ಜಾಗ ಇಲ್ಲ ಅವಳಿಗೆ. ಇವಳು ಯಾವಾಗಲೂ ಕೆಮ್ತಾ ಇರ್ತಾಳೆ, ನಮ್ಮ ಮಕ್ಳಿಗೆಲ್ಲ ಇನ್ಸ್ಪೆಕ್ಷನ್ ಆಗುತ್ತೆ ಅಂತೇಳಿ ಮನೆ ಒಳಗೆ ಸೇರಿಸ್ಕೊಳ್ದೆ ಒಂದು ಪಡ್ಸಾಲೆ ಮೇಲೆ ಕುಣಿಸಿದ್ರಂತೆ. ಆ ಪಡ್ಸಾಲೆ ಮೇಲೆ ಕುಣಿಸಿರ್ಬೇಕಾದ್ರೆ ಅವ್ರಿಗೊಂದು ಅಲ್ಯೂಮಿನಿಯಂ ತಟ್ಟ ಕೊಟ್ಟಿದ್ರಂತೆ. ನೋಡಿ, ಊಟಕ್ಕೆ ಅಲ್ಯೂಮಿನಿಯಂ ತಟ್ಟ ಕೊಟ್ಟಿದ್ರಂತೆ, ಒಂದು ನೀರಿನ ಲೋಟ ಕೊಟ್ಟಿದ್ರಂತೆ. ಅವಳು ಅಲ್ಲೇ ಉಣ್ಬೇಕು, ಅದನ್ನೇ ತೊಳ್ಕೋಬೇಕು, ಅದರಲ್ಲೇ ಉಣ್ಬೇಕು, ಅಲ್ಲೇ ಮನಿಕೋಬೇಕು. ಗಂಡ ಹೇಳ್ತಿರಿಬ್ರು. ಅವನ ಮಗ ಒಂದು 10 ವರ್ಷದ ಹುಡುಗ. ಹಿಂಗೆ ಸುಮಾರು ದಿನ ಇದ್ದು ಆ ತಾಯಿ ತೀರೋಗ್ಬಿಟ್ಲಂತೆ. ನೋಡಿ, ಆ ತಾಯಿ ತೀರೋದಾಗ ಆ ಮಗ ಇದ್ನಲ್ಲ, ಆ ಮಗ ಅವನ ಮಗನ್ನ ಕರೆದು ಹೇಳಿದಂತೆ, ನಿಮ್ಮ ಅಜ್ಜಿ ಸತ್ತೋಗ್ಬಿಟ್ಲು, ಆ ಅಲ್ಯೂಮಿನಿಯಂ ತಟ್ಟೆ ಇದೆಯಲ್ಲ, ಆ ತಟ್ಟನ್ನು ಲೋಟನ ತಕೋಗಿ ಎಸ್ಬಿಡು ಮಗನೇ ಆಚೆ ಕಡೆಗೆ ಅಂತ ಹೇಳಿದಂತೆ. ಆ ಹುಡುಗಿ ಏನು ಮಾಡಿದಂತ ಗೊತ್ತಾ, ಆ ಅಲ್ಯೂಮಿನಿಯಂ ತಟ್ಟನು ಲೋಟನು ಎತ್ತಿ ಜೋಪಾನವಾಗಿ ಟ್ರಂಕ್ ಎತ್ತಿ ಮಡಿಕಂಡಂತೆ. ಅವನು ಯಾಕಪ್ಪ ಇದನ್ನ ಎತ್ತಿ ಮಡಿಕತ್ತ ಇದೀಯ ಅಂತ ಕೇಳಿದಂತೆ ಅವರಪ್ಪ. ಅಪ್ಪ, ಅಜ್ಜಿ ವಯಸ್ಸಿಗೆ ನೀನು ಬರ್ತಿದೆಯಲ್ಲ, ಅವಾಗ ನಿಮಗೆ ಬೇಕಾಗುತ್ತಪ್ಪ, ಅದಕ್ಕೆ ಜೋಪಾನಾಗಿ ಎತ್ತಿ ಮಡಿಕತ್ತಿದ್ದೀನಿ ಅನ್ನೋದು. ಅಜ್ಜಿ ವಯಸ್ಸಿಗೆ ನೀನು ಬರ್ತಿದೆಯಲ್ಲ, ಅವಾಗ ನಿಮಗೆ ಬೇಕಾಗುತ್ತಪ್ಪ, ಅದಕ್ಕೆ ಜೋಪಾನಾಗಿ ಎತ್ತಿ ಮಡಿಕತ್ತಿದ್ದೀನಿ ಅನ್ನೋದು. ಅದರ ಅರ್ಥ ಕರ್ಮ ಅಂತಕ್ಕಂಥದ್ದು ಯಾರನ್ನೂ ಬಿಡ್ತಕ್ಕಂಥದ್ದಲ್ಲ ಸರ್. ಇದೇ ರೀತಿ ಒಂದು ಗೀತೆ ಇದೆ, ಅದು ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ನೋಯಿಸಿ 10 ದಾನವ ಮಾಡಿ ಫಲವೇನು, ಹೌದು ಸರ್. ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು ಅಂತ. ನಿಜ ಸರ್. ಈಗ ನಾವು ಮಾಡಬಾರ್ದು ಧನಾಚಾರ ಮಾಡಿ ಯಾವ ಬೆಟ್ಟ ಐತಿ, ಯಾವ ದೇವಸ್ಥಾನ ನೋಡಿದ್ರೆ ಏನು ಪ್ರಯೋಜನ ಸರ್. ಮನೇಲಿರೋ ತಂದೆ ತಾಯಿಗಳನ್ನ ಬಿಟ್ಬಿಟ್ಟು 10 ದೇವರ ಪೂಜಿಸುವ ಮುನ್ನ ಹೆತ್ತ ದೇವರನ್ನ ಪೂಜಿಸು. ತಂದೆ ತಾಯಿಗಳಿಗೆ ಘನದಿಂದ ವಂದಿಸುವವನಿಗೆ ಬಂದ ಕುತ್ತು ಬಯಲಾಗಿ ಮುಂದೆ ಸ್ವರ್ಗವು ಸಿಗುವುದೇ ಸರ್ವಜ್ಞ. ಅವಳ ಪಾದಡಿಲಿದೆ 106 ದೇವರು. ಏನೇನು ಗೊತ್ತಿಲ್ಲದೆ ಹೋದವ್ರಿಗೆ ಆ ದೇವ್ರಿಗೆ ಹೋದ್ರು ಒಳ್ಳೇದಾದ್ದೇನೋ, ಈ ದೇವ್ರಿಗೆ ಹೋದ್ರು ಒಳ್ಳೇದಾದ್ದೇನೋ, ಆ ಬಿಸಿಲು ಮಾರಮ್ಮ ಬಿಸಿಲಲ್ಲಿ ಹೊಡೆದು ಮುಡ್ಬಿಟ್ಟು ಅವಳೆ ಆಲ್ ಮರದ ಅಡಿಲಿ ಅವಳಿಗೆ ತಮ್ಮಿಟ್ಟು ಮಾಡ್ಕೊಂಡು ಹೋದ್ರೆ ಒಳ್ಳೇದಾಯ್ತದ. ಧರ್ಮಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ ಮಾಡ್ಕೊಂಡು ಮಂಜುನಾಥನ ಕೈ ಮುಗಿದ್ರೆ ಮಾಡಿರೋ ಪಾಪನೆಲ್ಲ ಕಳೆದು ಬಿಡ್ತಾನೆ ಅಂತೇಳಿ ದೇವಸ್ಥಾನಕ್ಕೆ ಹೋಗಿ ನಾನು ಬೇಡ ಅಂತ ಹೇಳೋದಿಲ್ಲ, ನಾನು ದೇವ್ರನ್ನೇನು ಇದು ಮಾಡ್ತಾ ಇಲ್ಲ. ಆದರೆ ಮನೇಲಿರೋ ದೇವ್ರ ಪೂಜೆ ಮಾಡಿ, ಮೊದಲು ಮನೇಲಿರೋ ದೇವ್ರನ್ನ ಸೇವೆ ಮಾಡಿ, ಮನೇಲಿರೋ ದೇವ್ರ ಪೂಜೆ ಮಾಡಿ. ಹಂಗಂತ ಹೇಳೋನ ತಡಪ ಅಣ್ಣ ಇಂಟರ್ವ್ಯೂಲಿ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಅಂದ್ಬಿಟ್ಟು ಅವ್ರನ್ನ ದಿವನ್ ಕಟ್ ಮೇಲೆ ಕುಣಿಸ್ಬಿಟ್ಟು ಅವ್ರಿಗೆ 3 ಹೊತ್ತು ಮಂಗಳಾರತಿ ಇರ್ತದಲ್ಲ. ಅದರ ಅರ್ಥ ಏನು, ಅವರು ವಯಸ್ಸಾಗೋದ್ಮೇಲೆ ಅವ್ರು ಸೇವೆ ಮಾಡಿ.
ಅವ್ರು ಚೆನ್ನಾಗಿದ್ದಾಗ ಅವ್ರು ಸೇವೆ ಮಾಡಬೇಡಿ. ಅವ್ರು ನಡೆಯೋಕ್ಕಾಗದೆ ಬಗ್ಗೋಯ್ತಾರಲ್ಲ, ವಯಸ್ಸಾಗೋಗಿ ಕುಗ್ಗೋಯ್ತಾರಲ್ಲ, ಆಗ ಅವ್ರು ಸೇವೆ ಮಾಡಿದ್ರೆ ಆ ದೇವರ ಸೇವೆ ಮಾಡಿದಷ್ಟೇ ಪೂಜಾ ಫಲ ಸರ್. ಅದಕ್ಕೆ ಹೇಳೋದು ಅಂದ್ರೆ ಬೇಕಾಬಿಟ್ಟಿ ಪಾಪಗಳನ್ನು ಮಾಡ್ಬಿಟ್ಟು ಹೌದು ಸರ್, ಕಾವೇರಿ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಬರೋದು ಇಂಪಾರ್ಟೆಂಟ್ ಅಲ್ಲ. ಅದು ವಾಪಸ್ ಬರೋಷ್ಟ್ರಲ್ಲಿ ಪೈಪ್ ಲೈನ್ ಅಲ್ಲಿ ನಮ್ಮನೆಗೆ ಬಂದಿರುತ್ತೆ. ನಿಜ ಸರ್, ಸತ್ಯ ನಿಮ್ಮ ಮಾತು. ಸ್ನಾನಕ್ಕಿಂತ ಪಾಪ ಕಡಿಮೆ ಮಾಡ್ಬೇಕು ಅಂತ. ಹೌದು ಸರ್. ಗಂಡನ ಕಂಡ್ರೆ ಆಗಲ್ಲ, ಅವಳಿಗೆ ಸಿಡಿ ಅಂತ ಇರ್ತಾಳೆ. ಗಂಡನ ಕಂಡ್ರೆ 3 ಹೊತ್ತು ಅವ್ನು ನೆರಳು ಬಿದ್ದರೆ ಆಡೋದಿಲ್ಲ, ಸಿಡಿಗೆ ಪಡಕ್ ಅನ್ನೋದು. ಅಲ್ಲಿ ಹೋಗಿ ಕುಕ್ಕೆ ಸುಬ್ರಹ್ಮಣ್ಯಗೆ ಉತ್ತಕ್ಕೆ ಪೂಜೆ ಮಾಡಿಸೋರು ಮಕ್ಕಳಾಯ್ತದೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ಪೂಜೆ ಮಾಡಿಸೋದು. ಇಲ್ಲಿ ಗಂಡನ್ನೇ ಸರಿಯಾಗಿ ನೋಡ್ಕೊಳ್ದಾದ್ಮೇಲೆ ಅಲ್ಲಿ ಹೋಗಿ ಉತ್ತಕ್ಕೆ ಪೂಜೆ ಮಾಡಿಸೋರು ಮಕ್ಕಳಾದ್ದೆ. ನಾ ಹೇಳೋದು, ಮನೇಲಿರೋ ದೇವ್ರ ಪೂಜೆ ಮಾಡಿ, ನಿಮ್ಮ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಅಕ್ಕ ತಂಗಿರು ಭಾವಿಸಿ, ಅದೇ ನಿಮ್ಮನ್ನು ಕಾಪಾಡ್ತಕ್ಕಂಥದ್ದು. ಒಂದೇ ನಿಮಿಷದಲ್ಲಿ ಹಾಂ ಸರ್. ಕರ್ನಾಟಕದಲ್ಲಿ ಎಷ್ಟು ಊರುಗಳಿದೆ ಅಥವಾ ಎಷ್ಟು ಕ್ಷೇತ್ರಗಳಿದೆ ಅಂತ ಹೇಳೋಂಗಿದ್ರೆ ಯಾವುದಾದ್ರೂ ಡೈಲಾಗ್ ಅಲ್ಲಿ ಅಥವಾ ಹಾಡಲ್ಲಿ ಹೇಳ್ತೀರಾ? ವಿಶೇಷವಾಗಿ ನಾವು ಮಹದೇಶ್ವರನ ಕಥೆ ಮಾಡೋದ್ರಿಂದ ಮಹದೇಶ್ವರ ನೆಲೆಸಿರ್ತಕ್ಕಂಥ 77 ಬೆಟ್ಟಗಳ ಹೆಸರು ಹೇಳ್ತಿದ್ರು ನಮ್ಮ ಗುರುಗಳು. ಅಂದರೆ 77 ಬೆಟ್ಟಗಳಲ್ಲಿ ಕೆಲವೊಂದನ್ನು ಅವ್ರಿಗೆ ಗೊತ್ತಿರೋಷ್ಟು ನಮಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಹೇಳ್ಬೋದು ಸರ್. ಮಾದಪ್ಪ ನೆಲೆಸಿರ್ತಕ್ಕಂಥದ್ದು ನಡುಮಲೆ, ಮಾದಪ್ಪನ ಸುತ್ತ ಇರ್ತಕ್ಕಂಥದ್ದೇ 77 ಮಲೆ. ಆ 77 ಮಲೆ ಕೈಲಾಸ ಅಂದರೆ ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುಲಗಂಜಿ ಮಲೆ, ಕಡದಮಲೆ, ಕಂಬತ್ತಿ ಮಲೆ, ವಿಭೂತಿ ಮಲೆ, ರುದ್ರಾಕ್ಷಿ ಮಲೆ, ಭದ್ರಾಕ್ಷಿ ಮಲೆ, ಮಹಂತ ಮಲೆ, ಲಿಂಗಮಲೆ, ಮಹೇಂದ್ರ ಮಲೆ, ನಾಗಮಲೆ, ನಡುಮಲೆ, ಸಿರಿಮಲೆ, ಚಿಕ್ಕಾಲಳ್ಳ, ದೊಡ್ಡಾಲಳ್ಳ, ಗೋಡುಮುತ್ತನ ಬೆಟ್ಟ, ತಾಳ್ಬೆಟ್ಟ, ತಪಸರೆ ಬೆಟ್ಟ, ಆನತಲಿದಿಂಬ, ಕತ್ತರಿಸ್ತು ಕಡುವಾರ, ಉತ್ತರಿಸ್ತು ಮಡುವಾರ, 3 ಸುತ್ತಲೂ ಕೋಬು, ಮುಸ್ಕಲ್ ಬೆಟ್ಟದರುವಾರ, ಪನ್ನಾಚಿನಾಡು, ಗೇಣಗಲಾದೆ, ಆಸಗಾರಗಲ್ಲಿನ ಮಲೆ, ಲೇಸಗಾರ, ಕೊಂಗನಾಡು, ಕೈಮತ್ತೂರು ದೇಶ, ಸೀಗೆ ಸಿರಿಗಂಧ ಬಡಬಾಗಲ ಒತ್ತೆ, ಇಸಂಪ್ರಾಜುಗುತ್ತಿ 7 ಬಾಯಿವನ್ನು ತಪ್ಪಚ್ಚುವ ಸರ್ಪನ ಕಾಟ, ಎತ್ಕೊಂಡು ಹೋಗುವಂಥ ವೇಗರನ ಕಾಟ, ಸಿಗಿಯುವಂಥ ಆನೆ ಕಾಟ, ಗಂಡುಲಿ ಕಾಟ, ಗನಕಾಟ, ಸಿಂಹ, ಕರಡಿ, ಚಿರತೆ, ಕಾಡು ಪಾರ್ವಾಳದಕ್ಕೆ ಕಣ್ಣು ನೋವು ಮರಿ ದುಂಬಿಗಳು. 77 ಮೇಲೆ ಕೈಲಾಸ ದಿವ್ಯ ಸನ್ನಿಧಿ, ಬಂಗಾರದ ಸ್ಥಳ, ವಜ್ರ ಖಚಿತವಾದ ಭೂಮಿ, ಲಿಂಗದಾಳಿ ಮರದ ಕೆಳಗೆ, ಕೆಮ್ಮತ್ತಿ ಮರದ ಬುಡದಲ್ಲಿ, ಕಾಣುವಂಥ ಕಾಗಿಲ್ಲ, ಗೂವನ್ನುವಂಥ ಗೂಗಿಲ್ಲ, ಮಂದಿ ಸಪ್ತವಿಲ್ಲ, ಮಾನವರ ಸಪ್ತವಿಲ್ಲ, ವಿಷಜಂತುಗಳು ವಾಸ ಮಾಡುವಂಥ ಅಘೋರವಾದ ದಂಡ ಕಾರಣ್ಯದಲ್ಲಿ ನನ್ನ ಪಾಜಿ ಮಾದೇವ ಮೂಡಲಾಗಿ, ಬೆನ್ನು ಮಾಡಿ ಪಡುವಲಾಗಿ, ಮುಖ ಮಾಡಿ ಪಡುವ ಬಾಗಲ ಮಾದೇಶ್ವರರಾಗಿ, ಕೊಳ್ಳಗಾಲ ತಾಲೂಕು, ಕೊಯಮತ್ತೂರು ಜಿಲ್ಲೆ ಒಳಗೆ ನಂಬಿ ಬಂದ ಭಕ್ತರನ್ನ ಕೈ ಹಿಡಿದು ಕಾಪಾಡುವಂಥ ದೇವರಾಗಿ, ಭಕ್ತಿಗೆ ಮಾದೇಶ್ವರ, ಅಹಂಕಾರಕ್ಕೆ 12ನೇ ಕಡೆ ಶನೇಶ್ವರರಾಗಿ ನನ್ನ ಪಾಜಿ ಅವರು 7 ಮಲೆ ಕೈಲಾಸದಲ್ಲಿ ಹೊರಗಿದ್ದಾರೆ. ನನ್ನ ಪಾಜಿ ಮಾದೇವ. ನೈಸ್. ವಿದೇಶಕ್ಕೆ ಹೋಗಿದ್ದೀರಾ ನೀವು? ಇಲ್ಲ ಸರ್, ಹೋಗಿಲ್ಲ ಸರ್. ನಿಮ್ಮ ಹೆಂಡತಿನ ಕರ್ಕೊಂಡು ಎಲ್ಲರೂ ಹೊರಗಡೆ ಸುತ್ತಾಡಿದ್ದೀರಾ? ಹೋಗಿದ್ದೀನಿ ಸರ್. ನಮ್ಮ ಬೆಂಗಳೂರು ಪಕ್ಕದಲ್ಲಿ ಜಿಂಕೆ ಪಾರ್ಕ್ ಅಂತ ಐತೆ, 1.5 ಕಿಲೋಮೀಟ್ರು, ಅಲ್ಲಿ ಬೇಜಾನ್ ಸರಿ ಕರ್ಕೊ ಹೋಗಿದ್ದೀನಿ ಸರ್. ಸೊ ಹೊರಗಡೆ ಎಲ್ಲ ಟ್ರಿಪ್ಪು ಆ ಥರ ಎಲ್ಲ ಹೋಗಿಲ್ಲ? ಹುಡುಗರಿಗೆ ರಜೆ ಇದ್ದಾಗ ಕರ್ಕೊಂಡು ಹೋಗ್ತೀವಿ ಸರ್. ಅಂದರೆ ಜಾಸ್ತಿ ಈಗ ಸ್ಕೂಲ್ ಹುಡುಗರಿಗೆ, ಹಂಗಾಗಿ ಬೇರೆ ಟೈಮಲ್ಲೆಲ್ಲ ದೇವಸ್ಥಾನಕ್ಕೆ, ಈ ಹೊರಗಡೆ ಅನ್ನೋದಕ್ಕಿಂತ ದೇವಸ್ಥಾನಗಳಿಗೆ ಹೋಗೋದು ಜಾಸ್ತಿ ಸರ್ ನಾವು. ಯಾಕಂದರೆ ಮಕ್ಳಿಗೊಂದು ದೇವಸ್ಥಾನ ತೋರಿಸ್ದಂಗೆ ಆಯ್ತದೆ, ಮನೆಯವರು ಅದನ್ನೇ ಕೇಳೋದು, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತ. ಹಂಗಾಗಿ ರಜೆಗಳಲ್ಲಿ ದೇವಸ್ಥಾನಗಳಿಗೆ ಕರ್ಕೊಂಡು. ನಮ್ಮಲ್ಲಿ ಶ್ರೀನಿಧಿ ಹಾಲಿಡೇಸ್ ಅಂತ ಇದ್ದಾರೆ. ಹಾಂ ಸರ್. ಅವ್ರ ಸ್ಪೆಷಾಲಿಟಿ ಏನಂದ್ರೆ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ ಟ್ರಿಪ್ಗಳನ್ನ ಕರ್ಕೊಂಡು ಹೋಗ್ತಾರೆ. ಈ ಥರ ತೀರ್ಥಕ್ಷೇತ್ರಗಳಿಗೂ ಕರ್ಕೊಂಡು ಹೋಗ್ತಾರೆ. ಯಾವ್ದಾದ್ರು ಈಗ ವೈಕುಂಠ ಏಕಾದಶಿ ಬಂತು ಅಥವಾ ಶಿವರಾತ್ರಿ ಬಂತು, ಈ ಥರ ಇದ್ದಾಗ ವಿಶೇಷವಾಗಿ ಕರ್ನಾಟಕದ ಸುತ್ತಮುತ್ತ ಇರೋ ದೇವಸ್ಥಾನಗಳು ಈ ಥರ ಪ್ಲಾನ್ಗಳನ್ನು ಮಾಡ್ತಿರ್ತಾರೆ. ಸೊ ಆ ಶ್ರೀನಿಧಿ ಹಾಲಿಡೇಸ್ ಅವರು ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಇದು ನಿಮಗೆ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಶ್ರೀನಿಧಿ ಹಾಲಿಡೇಸ್ ಅವ್ರ ಜೊತೆ ಟ್ರಿಪ್ ಹೋದರೆ ತುಂಬ ಕಡಿಮೆ ರೇಟಲ್ಲಿ ನಿಮಗೆ ಸುತ್ತಾಡಿಸ್ತಾರೆ. ನಿಮ್ಮ ಫ್ಯಾಮಿಲಿಗೆ ಸ್ಪೆಷಲ್ ಪ್ಯಾಕೇಜ್ ಎಲ್ಲ ಕೊಟ್ಟು ಇದು ಮಾಡ್ತಾರೆ. ಇವ್ರ ಸ್ಪೆಷಲೈಸೇಷನ್ ಏನಂದರೆ ಶ್ರೀನಿಧಿ ಹಾಲಿಡೇಸ್ ಅವರು ಟ್ರಿಪ್ನ ಕಸ್ಟಮೈಸ್ ಮಾಡಿಕೊಡ್ತಾರೆ. ಇವರು ಕಸ್ಟಮೈಸ್ ಅಂದರೆ ನಮಗೆ ಹೆಂಗೆ ಬೇಕೋ ಹಾಗೆ. ಇವಾಗ ನಾವು 4 ದಿನ ಟ್ರಿಪ್ ಹೋಗ್ತಾ ಇದ್ದೀವಿ, ಇಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀವಿ, ಫಸ್ಟ್ ಡೇ ಇಲ್ಲೇ ಹೋಗಬೇಕು, ಮಧ್ಯಾಹ್ನ ಇಲ್ಲಿಗೆ ಬಂದ್ಬಿಡ್ಬೇಕು, ಈ ಥರ ನಾವೇನಾದ್ರು ಹೇಳಿದ್ರೆ ಅದೇ ರೀತಿ ಕಸ್ಟಮೈಸ್ ಮಾಡಿಕೊಡ್ತಾರೆ. ಅಥವಾ ಅವರೇ ಅವ್ರ ಪ್ಲ್ಯಾನ್ ಕೊಡ್ತಾರೆ, ಹಿಂಗೆ ಹೋದರೆ ಬೆಟರು, ಹಿಂಗೆ ಮಾಡಿದ್ರೆ 4 ದಿನ ಹಿಂಗೆ ಸೇವ್ ಮಾಡ್ಬೋದು ಅಂತ. ಸೊ ಶ್ರೀನಿಧಿ ಹಾಲಿಡೇಸ್ ಸುಮಾರು 600ರಿಂದ 650ಕ್ಕೂ ಹೆಚ್ಚು ಟ್ರಿಪ್ಗಳನ್ನು ಮಾಡಿ ಎಕ್ಸ್ಪೀರಿಯನ್ಸ್ ಇರೋದು. ಸುಮಾರು 20 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ ಟೂರಿಂಗ್ ಡಿಪಾರ್ಟ್ಮೆಂಟಲ್ಲಿ. ಬೆಂಗಳೂರು ಮತ್ತು ಮೈಸೂರಲ್ಲಿ 2 ಬ್ರಾಂಚ್ ಇದೆ. ಸದ್ಯದಲ್ಲೇ ಜಯನಗರಲ್ಲೂ ಕೂಡ ಹೊಸ ಬ್ರಾಂಚ್ ಓಪನ್ ಮಾಡೋ ಎಲ್ಲ ಕಾರ್ಯಕ್ರಮ, ಎಲ್ಲ ಸಿದ್ಧತೆ ನಡೀತಾ ಇದೆ. ವಿಸಿಟ್ ಮಾಡಿ ಶ್ರೀನಿಧಿ ಹಾಲಿಡೇಸ್ಗೆ. ನೀವು ನಾನು ತುಂಬ ವೀಡಿಯೋಗಳಲ್ಲಿ ನೋಡಿರ್ತೀನಿ, ಒಂದು ತಂಬೂರಿ ಇಟ್ಕೊಂಡಿರ್ತೀರ. ಹೌದು ಸರ್. ಅದು ಅಲ್ಲಿ ತಂದಿದ್ದೀರಲ್ಲ, ಅದು ಈಸ್ಕೊಳ್ಳಿ. ಸರ್ ಇದು ತಂಬೂರಿ ಅಂತ. ತಂಬೂರಿ ಅಂದರೆ ಇದು ಸೋರೆ ಕುಂಬಳಕಾಯಿ ಸರ್. ಇದು ಈ ಕುಂಬಳಕಾಯಿಯಿಂದ ಇದನ್ನು ಬೆಳೆದು ಇದರೊಳಗಿರತಕ್ಕಂಥ ಬೀಜ ತಿರುಳಿನೆಲ್ಲ ತೆಗೆದು ಇದನ್ನು ಬುರುಡೆ ಮಾಡಿಕೊಂಡು ಅದನ್ನು ಹೋಲ್ಸ್ ಮಾಡಿ ಇದಕ್ಕೆ ಗಳ ಕೊಟ್ಟು ತಂತಿ ಕೊಟ್ಟು ಇದಕ್ಕೊಂದು ರೂಪ ಕೊಟ್ಟು, ಇದು ಕೆಲವರು ತಂಬೂರಿನೂ ಮಾಡ್ಕೋತಾರೆ, ಕೆಲವರು ಏಕತಾರಿನೂ ಮಾಡ್ಕೋತಾರೆ. ಇದನ್ನು ನಾವು ಈ ಕೆಂಗೇರಿ ಹತ್ರ ಏಕತಾರೆ ರಾಮಯ್ಯ ಅಂತಕ್ಕಂಥವ್ರು ಅವರು ಕೆಂಗೇರಿ ಹತ್ರ, ಅಲ್ಲಿ ಕೆಂಚಯ್ಯನ ಪಾಳ್ಯ ಅಂತ,
ಅವರು ನಮಗೆ ನೀವು ಕಲಾವಿದರು ಆಡುವಂಥವ್ರು ಅಂತೇಳಿ ಇದನ್ನು ಒಂದು ಬಳುವಳಿಯಾಗಿ ನಮ್ಮ ನೆನಪಿಗಿರಲಿ ನಾವು ಮಾಡ್ತಕ್ಕಂಥ ಕಾಯಕ ಅಂತೇಳಿ ನಮಗೆ ಕೊಟ್ಟದ್ದು. ಇದನ್ನು ನುಡಿಸ್ಕೊಂಡು ನಾವು ಭಜನೆ ಮಾಡ್ತೀವಿ ಸರ್. ತಂಬೂರಿ ಒಂದು ಮಾದೇಶ್ವರನ್ ಹಾಡು ಹಾಡ್ಬೋದಾ ಇದರಲ್ಲಿ? ಆಡ್ಬೋದು ಸರ್. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನಮಗೆ ಬದುಕಲ್ಲಿದೆ. ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ. ಮಹದೇವ ನಿನಯದ ನಿನ್ನ ನಿಲದಯ್ಯ ನನ್ನೀ ಪ್ರಾಣ. ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ. ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡು ಸ್ವಾಮಿ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ, ನಾ ತಾಳಲಾರನೆಯ ಈ ವೇದನೆ. ನಿಜ ಬಗುತ ನನಗೆ ಕೈಯ ಈ ಶೋಧನೆ. ಮಾದೇಶ್ವರ ದಯಬಾರದೆ ನೈಸ್. ಎಷ್ಟು ವರ್ಷದಿಂದ ಇದು ಕಲ್ತಿದ್ ನೀವು? ಸರ್ ನಮ್ಮ ಒಂದು 2015ರಿಂದ ಈಚೆಗೆ ಈ ತಂಬೂರಿ ಪರಿಚಯ ಸರ್ ನನಗೆ. ಅದಕ್ಕೂ ಮೊದಲು ನಾವು ಕಂಸಾಳೆಯಲ್ಲೇ ಮಾಡ್ತಾ ಇದ್ವಿ. ಅದರ ನಂತರ ಈ ತಂಬೂರಿನ ಅವರು ನಮಗೆ ಕೊಟ್ಟರು. ಅವಾಗಿಂದ ಇದನ್ನ ದೇವ್ರ ಕಾರ್ಯದಲ್ಲಿ ಬಳಸ್ತಾ ಇದ್ವಿ ಸರ್. ಸೊ ನಮ್ಮಲ್ಲಿ ರಾಗ ಆರ್ಟ್ಸ್ ಅಂತ ಒಬ್ರು ಇದ್ದಾರೆ. ಹಾಂ ಸರ್. ಅವರು ನೋಡಿ ನಿಮ್ಗೋಸ್ಕರ ಒಂದು ವಿಶೇಷವಾಗಿ ಒಂದು ಉಡುಗೊರೆ ಕೊಟ್ಟಿದ್ದಾರೆ. ಇದು ಕೊಡಿ. ಇದೇನಿದು? ಇದು ಗಗ್ರ ಸರ್. ಇದು ನಾನು ಹಾಕೋಬೋದಾ ಇದನ್ನ? ಹಾಕಬಹುದು ಸರ್. ಹಾಕಿ. ಎಲ್ಲಿ ಹಾಕಿ ನನಗೆ. ಏನಂತೀರಾ ಇದನ್ನ? ಗಗ್ರ. ಗಗ್ರ. ಗಗ್ರ ಅಂತ ಸರ್ ಇದು. ಅದು ಹಿಂಗೆ ಆಡುವಾಗ ತಂಬೂರಿ ಜೊತೆ ಒಳಗೆ ಅದನ್ನ ನಾದ ಮಾಡ್ಕೊಂಡು ರಾಗ ಆಡ್ಸೋರು ನಿಮ್ಗೆ ಏನು ಕೊಟ್ಟಿದ್ದಾರೆ ನೋಡಿ. ಹಾಂ ಸರ್. ಓಹೋ ಹೋ ಹೋ. ಕಲೆಗೆ ಸಂಬಂಧಪಟ್ಟಂತರ ಒಂದು ವೀಣೆಯ ರೂಪದಲ್ಲಿರ್ತಕ್ಕಂಥದ್ದನ್ನು ನಮಗೆ ಕೊಟ್ಟಿದ್ದಾರೆ. ಮಾದೇಶ್ವರ ದಯಬಾರದೆ. ಭಾಳ ಖುಷಿ ಆಯಿತು ಸರ್. ಯಾಕಂದರೆ ನಮ್ಮಂಥ ಕಲಾವಿದರಿಗೆ ಇಂಥ ಬಿರುದುಗಳು ಕಂಡ್ರೆ ಭಾಳ ಪ್ರೀತಿ, ಭಾಳ ಇಷ್ಟ. ಅದ್ರಲ್ಲಿ ಹಿಂಗೆ ಅಪರೂಪಕ್ಕೆ ಏನಾದ್ರು ಸಿಕ್ಬಿಟ್ರೆ ಈ ಥರದಂಥ ವಸ್ತುಗಳು ನಮ್ಮ ಪುಣ್ಯನೇ ಅಂತ ತಿಳ್ಕೊತೀವಿ. ಕಂಸಾಳೆ ಆಗ್ಬೋದು, ಈ ತಂಬೂರಿ ಆಗ್ಬೋದು. ಇವರು ರಾಗದವರು ನಮಗೆ ವೀಣೆ ರೂಪದಲ್ಲಿ ಇರೋದು ಕೊಟ್ಟಾರೆ. ಭಾಳ ಖುಷಿ ಆಯಿತು ಸರ್. ಈಗ ಬರೀ ಅದನ್ನ ನುಡಿಸ್ತೆ, ಬರೀ ಇದನ್ನ ಇಟ್ಕೊಂಡು ಮಾದೇಶ್ವರ ಈಗ ಒಂದು ಹಾಡು ಹಾಡ್ಬೋದಾ ಇದನ್ನ ಸರ್? ಚಿಕ್ಕದಾಗಿ. ಮಾದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನಮಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ. ರಾಗ ಆರ್ಟ್ಸೋರು ಇವಾಗ ಕಲ್ಯಾಣ್ ನಗರಲ್ಲಿ ಕೂಡ ಓಪನ್ ಮಾಡಿದ್ದಾರೆ. ಜಯನಗರ, ಸಹಕಾರ ನಗರ, ಕಲ್ಯಾಣ್ ನಗರ ಮತ್ತು HSR ಲೇಔಟಲ್ಲಿ ಇವರ ಬ್ರಾಂಚ್ ಇದೆ. ತಾಂಜಾವೂರ್ ಪೇಂಟಿಂಗ್ಸು, ಎತ್ನಿಕ್ ಹ್ಯಾಂಡಿಕ್ರಾಫ್ಟ್ಸು, ಟೀಕುಡ್ ಫರ್ನಿಚರ್ಸ್ ಕೂಡ ಇಲ್ಲಿ ಸಿಗುತ್ತೆ. ಸುಮಾರು 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುವಂತಹ ಐಟಮ್ ಸಿಗುತ್ತೆ. ಗಿಫ್ಟಿಂಗ್ ಐಟಮ್ಸು, ಮನೆಯಲ್ಲಿ ಡೆಕೋರೇಟಿವ್ ಐಟಮ್ಸು, ಈ ರೀತಿ ಒಂದು 500-600 ವೆರೈಟೀಸು ಡಿಸೈನ್ಗಳು ಇಲ್ಲಿ ಸಿಗುತ್ತೆ. ಪ್ರತಿ ಹಬ್ಬಕ್ಕೂ ಅದರದೇ ಆದ ವಿಶೇಷತೆ ಹೊಂದಿರುವಂತಹ ಐಟಮ್ಸು ಇಲ್ಲಿ ಸಿಗುತ್ತೆ. ಡಿಸ್ಕೌಂಟ್ಸ್ಗಳು ಕೂಡ ಇರುತ್ತೆ. ರಾಗ ಆರ್ಟ್ಸಲ್ಲಿ ಯಾವುದೇ ಆಫರ್ ನಡೀತಾ ಇರಲಿ, ನೀವು ಹೋಗಿ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂತ ಹೇಳಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ಎಕ್ಸ್ಟ್ರಾ 5% ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಆನ್ಲೈನಲ್ಲಿ ಕೂಡ ರಾಗ ಆರ್ಟ್ಸೋರು ಇದ್ದಾರೆ. ಈಗಿನ ಕಾಲದ ಹುಡುಗಿರು ಮದುವೆ ಆದರೆ ತಾಳಿನೇ ಕಟ್ಕೊಳ್ಳಲ್ಲ ತುಂಬಾ ಜನ. ಹೌದು ಸರ್. ತಾಳಿ ಮಹತ್ವವೇ ಗೊತ್ತಿಲ್ಲ. ನಿಜ ಸರ್, ನಿಜ. ತುಂಬಾ ಜನ, ಕೆಲವರು ಅವ್ರು ಈಗಲೂ ಸಂಸ್ಕಾರದಲ್ಲಿ ತಾಳಿ ಕಟ್ಕೊಂಡಿರ್ತಾರೆ, ಅದು ಇದು. ಹೌದು. ಹಂಗಂತಂದ್ಬಿಟ್ಟು ತಾಳಿ ಕಟ್ಕೊಂಡ್ ಮಾತ್ರಕ್ಕೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ ಅನ್ನೋ ವಾದಗಳು ಮಾಡ್ತಾರೆ ಕೆಲವರು. ಅದೆಲ್ಲ ಅವ್ರವ್ರ ಇಷ್ಟಕ್ಕೆ ಬಿಟ್ಟಿದ್ದು. ಬಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇಲ್ಲ, ತಾಳಿ ಹಿಂದಿನ ಕಾಲದಲ್ಲಿ ಆ ತಾಳಿ ಅಂತ ಹಿರಿಕರು ಯಾತಕ್ಕೆ ಮಾಡಿದವರು
ತಾಳಿ ಕಟ್ಕೋಬೇಕು. ಯಾಕೆ ಅಂತಂದ್ರೆ ತಾಳಿ ಅಂದ್ರೇನು ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ ತಾಳಿ ಅಂತಂದ್ರೆ. ನೀವು ಯಾರನ್ನಾರ ಕೇಳಿ ತಾಳಿ ಅಂದ್ರೆ ಏನಮ್ಮ ಅಂತ ಕೇಳಿ, ಅಯ್ಯೋ ಗೊತ್ತಿಲ್ವೇನ್ರಿ, ಜ್ಯುವೆಲರಿ ಅಂಗಡಿಲಿ ಮಾರ್ತಿರ್ತಾರಲ್ಲ 5.5 ಗ್ರಾಮ್ಗೆ ಗಂಡೆ ತಂದು ಕಟ್ತಾನಲ್ಲ ಅದೇ ತಾಳಿ, ಅದು ಗೊತ್ತಿಲ್ವಾ ನಿಮ್ಗೆ ಗೊತ್ತಿಲ್ವ ಸರ್? ಮದುವೆ ಮಾಡ್ಕೊಂಡಿದ್ದೀರಿ ನೀವು? ನಿಮ್ಗೆ ಗೊತ್ತಿರುತ್ತೆ ಬಿಡಿ. ಹಂಗಾಗಿ ಆ ತಾಳಿ ಅನ್ನೋದಕ್ಕಂತ ಹೆಣ್ಮಕ್ಳು ಕೇಳಬೇಕು. ಏನಂತಾರೆ ಅಂದ್ರೆ ತಾಳಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ತಾಳಿ ಅಂದ್ರೆ 2 ಅರ್ಥ ಇರ್ತದೆ ಸರ್. ತಾಳಿ ಅಂತಂದ್ರೆ ತಾಳಿ ಗಂಡನ ಮನೆಯಲ್ಲಿ ತಾಳ್ಮೆಯಿಂದ ಬಾಳಿ, ತಾಳಿ ಗಂಡನ ಮನೆಯಲ್ಲಿ ತಾಳ್ಮೆಯಿಂದ ಬಾಳಿ. ಆ ತಾಳಿ ಅಂತಕ್ಕಂಥದ್ದನ್ನ ಹೆಣ್ಣಿನ ಕೊರಳಿಗೆ ಕಟ್ಟಿದ ಮೇಲೆ ಅವಳ ಬಾಳೆ ಬಂಗಾರ ಬದಲಾಗುತ್ತೆ. ಅವಳ ಜೀವನ ಶೈಲಿನೇ ಬದಲಾಗುತ್ತೆ. ಈ ಹೊಲಕ್ಕೆ ದನಗಳು ಕುರುಗಳು ಹಸುಗಳು ನುಗ್ಬಿಡ್ತವೆ ಅಂತ ಬೇಲಿ ಹಾಕ್ತಾರಲ್ಲ, ಹಂಗೆ ತಾಳಿ ಅಂತಕ್ಕಂಥದ್ದು ಹೆಣ್ಣಿನ ಬಾಳಿಗೆ ಒಂದು ಬೇಲಿ. ಈಗಿನ ಕಾಲದವ್ರಿಗೆ ಗೊತ್ತಿಲ್ಲ ಬಿಡಿ ಸರ್. ಈಗಿನ ಕಾಲದಲ್ಲಿ ನಮ್ಮ ಪಕ್ಕ ವಟಾರದಲ್ಲಿ ಒಬ್ಬ ಇದ್ನ, ಅವೇನು ಮಾಡ್ಬಿಟ್ನ ದಿನ ಕುಡ್ಕ ಬಂದು ಹಿಡ್ಕ ಹೊಡೆಯೋದೆ, ರಾತ್ರಿ ಹೊತ್ತು ಆಯ್ತಾರೆ ಯಾಕೆ ಬಂದ್ಬಿಡವನು, ಹಿಡ್ಕೊಂಡು ವಾಡ್ದಿಟ್ಬಿಡವನು, ಬೆಳಿಗ್ಗೆ ಅಷ್ಟೊತ್ತಿಗೆ ಮರ್ತೋಗವನು, ಈ ನಿಶೆ ಎಲ್ಲ ಇಳ್ದೋಗಿರ್ತದಲ್ಲ, ಅವ್ನ ಪಾಡ್ಗೆ ಅವ್ನು ಕೆಲಸಕ್ಕೆ ಹೊಂಟೋಗವನು. ಅವಳ ಹೆಸರು ಮಾದೇವಿ ಅಂತ ನಮ್ಮ ಪಕ್ಕದ ಮನೆಯವಳು. ಅವೇನು ಮಾಡ್ಬಿಟ್ಟಿದ್ದೆ ಗೊತ್ತಾ ಸರ್, ಈ ಗಂಟೆ ಸಾಯಂಕಾಲನಾಗೆ ಕೆಲಸ ಮುಗಿಸ್ಕೊ ಬರೋ ಅಷ್ಟೊತ್ತಿಗೆ ಈ ಮೊಬೈಲ್ ಆ್ಯಡ್ ಹಾಕ್ಬಿಟ್ಟಿದೆ ಸರ್. ಈಗ ನೀವು ಕೇಳಿರ್ತಿದ್ದೀರಿ, ಮೊನ್ನೆ ಎಲ್ಲ ಬಂದಿತ್ತು, ಯಾವುದು ಕರಿಮಣಿ ಮಾಲಿಕೆ. ಮನಸ್ಸಿನೊಳಗೆ ಕಾಲಿ ಕಾಲಿ ಈ ಮನಸ್ಸೊಳಗೆ ಇದ್ದರು ಮಲ್ಲಿಗೆ ಸಂಪಿಗೆ ತರದೆ ಹೋದರು ನೀ ನನಗೆ, ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹಾಡಾಕ್ಬಿಟ್ಟವಳೆ. ಅವನು 2 ಕ್ವಾರ್ಟರ್ ಕುಡ್ಕ ಬಂದಿರೋ ನಿಸೆಲ್ಲ ಹೇಳ್ದಾಗ, ಅಯ್ಯಪ್ಪೋ ನಮ್ಮ ಮಾವ ನೋಡ್ರಿ ಅವಳಿಗೆ 2 ಲಕ್ಷ ಕೊಟ್ಟು ಮದುವೆ ಮಾಡೋಣ, ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಅಂತ ಕೂತಾಳಲ್ಲಪ್ಪ ಅಂತೇಳಿ ಅವನ ತಲೆ ಕೆರ್ಸಿ. ಈ ಥರ ಎಲ್ಲ ನಡೀತದೆ ಸರ್. ತಾಳಿ ಅಂತಂದರೆ ಹೆಣ್ಣಿನ ಬಾಳಿಗೆ ಅದೊಂದು ಬೇಲಿ ಇದ್ದಾಗೆ. ತಾಳಿ ಗಂಡನ ಮನೆಯಲ್ಲಿ ತಾಳ್ಮೆಯಿಂದ ಬಾಳಿ. ಮಕ್ಕಳು ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು ನಿಮ್ಮ ಪ್ರಕಾರ? ಸರ್, ಮಕ್ಕಳು ತಂದೆ ತಾಯಿಗಳೇನಂತಂದರೆ, ಈಗ ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ತಿಂಗಳಾನ್ಗಟ್ಲೆ ಟೂರ್ಗೆ ಹೋಗ್ತೀವಿ ಸರ್. ಧರ್ಮಸ್ಥಳಕ್ಕೆ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಮಂತ್ರಾಲಯಕ್ಕೆ ಹೋಗ್ತೀವಿ, ಅಯ್ಯಪ್ಪ ಸ್ವಾಮಿಗೆ ಹೋಗ್ತೀವಿ. ದೇವರ ನಿಜವಾದ ರೂಪವನ್ನು ಯಾರು ಕಂಡವರಿಲ್ಲ. ತಿರುಪತಿಗೆ ಇಲ್ಲಿಂದ ನಡ್ಕೊಂಡು ಹೋಗ್ತಾರೆ. ತಿರುಪತಿ ವೆಂಕಟೇಶ್ವರ ಸ್ವಾಮಿ ಯಾವತ್ತಾರು ಮಾತಾಡ್ದಿದ್ದನ್ನು, ಬಸ್ಸಲ್ಲಿ ಬಂದಿದೆಯಾ, ಟ್ರೈನಲ್ಲಿ ಬಂದಿದೆಯಾ, ಕಾಫಿ ಕುಡಿದಿದೆಯಾ, ನಾಷ್ಟ ಮಾಡಿದೆ, ಈ ತಿಂಗಳು ಬಾಡಿಗೆ ಕಟ್ಟಿದೆಯಾ, ಬಡ್ಡಿ ಕಟ್ಟಿದೆ ಅಂತ ಏನು ಕೇಳಲ್ವಲ್ಲ ದೇವರು. ಕಲಿಯುಗದಲ್ಲಿ ನಾವೆಲ್ಲ ಹೋಗಿ ಸಿಲೆ ಕೈ ಮುಖ ಬರ್ತೀವಿ ನಮ್ಮ ಆತ್ಮ ಸಂತೋಷಕ್ಕೋಸ್ಕರ. ಆದ್ರೆ ಸರ್, ನಿಜವಾದ ದೇವರು ಅಂದ್ರೆ ತಂದೆ ತಾಯಿಗಳೇ ನಿಜವಾದ ದೇವರು. ಕಣ್ಣಿಗೆ ಕಾಣುವಂತ ದೇವರು, ಮಾತನಾಡುವ ದೇವರು, ಹಸಿದಾಗ ಅನ್ನ ಕೊಡುವ ದೇವರು ತಂದೆ ತಾಯಿಗಳು. ಆ ತಂದೆ ತಾಯಿಗಳಿಗಿಂತ ಮಿಗಿಲಾದ ದೇವರು ಮತ್ತೊಂದಿಲ್ಲ ಸರ್. ಹಿಂದಿನ ಕಾಲದಲ್ಲಿ ಆ ರೀತಿ ಬಾಳ್ತಿದ್ರು, ಬದುಕ್ತಿದ್ರು ನೋಡ್ರಿ. ಹಿಂದಿನ ಕಾಲದ ಹಾಡುಗಳು ಡಾಕ್ಟರ್ ರಾಜ್ಕುಮಾರ್ ಅವರು, ಚಿ ಉದಯಶಂಕರ್ ಅವರು, ಘಂಟಾಸಾಲ ಅವರು, ಉಪೇಂದ್ರ ಕುಮಾರ್ ಅವರು ಆ ರೀತಿ ಹಾಡುಗಳು ಬರೀತಿದ್ರು ಪುಣ್ಯಾತ್ಮರು. ಅದೇ ರೀತಿ ಬಾಳ್ತಿದ್ರು, ಬದುಕ್ತಿದ್ರು. ಯಾವುದೋ ಒಂದು ಸಿನಿಮಾ ತಕೊಂಡ್ರು, ಸಿನಿಮಾ ಮಾಡಿದ್ರು ಅಲ್ಲ, ಕೊನೆ ಒಳಗೆ ಆ ಸಿನಿಮಾದಲ್ಲಿ ಜನತೆಗೆ ಒಂದು ಸಂದೇಶ, ಒಂದು ಅರ್ಥ ಆಗಬೇಕು, ಒಂದು ಜೀವನದ ಪಾಠ ಅನ್ನತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಇತ್ತು ನೋಡಿ. ತಾಯಿ ತಂದೆಯ ಸೇವೆಯ ಯೋಗ ಬರಬಾರದೆ ಈ ಬಾಳಿನಲ್ಲಿ ಬೇಗ. ನೋಡ್ರಿ ಅದರ ಅರ್ಥ. ತಾಯಿ ತಂದೆಯರ ಸೇವೆ ಮಾಡಬೇಕಾದ್ರೂ ಅಲ್ಲಿಂದ ಕೇಳ್ಕೊ ಬಂದಿರ್ಬೇಕಂತೆ, ಅಂಥವ್ರಿಗೆ ಮಾತ್ರ ಆ ಪುಣ್ಯ ಸಿಗೋದು. ಈಗಿನ ಕಾಲದಲ್ಲಿ ಅಂಥ ಹಾಡುಗಳು ಅಷ್ಟೊಂದು ಚೆನ್ನಾಗಿಲ್ಲ. ಈಗ ನೋಡ್ತಿದ್ದಾರಲ್ಲ, ತಂದೆ ತಾಯಿಗಳನ್ನ ಅವರು ಒತ್ತು ಸಾಕಿ ಸಲಿಗೆರ ತಪ್ಪಿ ಈಗ ಬರೋ ಹಾಡುಗಳು ನಿಮಗೆ ಗೊತ್ತು. ಇವಾಗ ಇನ್ನೊಂದು ಹಾಡಿಂದ ಕಾರ್ಯಕ್ರಮ ಕಂಟಿನ್ಯೂ ಮಾಡೋಣ. ಯಾವ ಹಾಡು ತೊಗೊಂತೀರ? ಅಂದರೆ ಈ ಕಾರ್ಯಕ್ರಮಕ್ಕೆ ಹೋದಾಗ ಈ ಸುಮಾರು ಜನ ಎಣ್ಣೆ ಹೊಡೆದ್ಬಿಟ್ಟು ನಮಗೆ ಅಲ್ಲೆಲ್ಲ ಬಂದು ತೂರಾಡ್ಕೊಂಡು ನಮ್ಗೆ ಆಡೇಳು ಈ ಆಡೇಳು ಅಂತೇಳಿ ತೊಂದರೆ ಕೊಡ್ತಾ ಇರ್ತಾರೆ. ತೊಂದರೆ ಅನ್ನೋದಿಲ್ಲ ಪಾಪ, ಅವರು ಅದು ಮಾಮೂಲಿ. ಈಗ ಕರೆಸವ್ರೆ, ಅವ್ರಿಗೆ ಆಡಲಿ ಬಿಡಿ, ಅವ್ರು ಕರೆಸಿರೋದೇ ಆಡಕತ್ತಾನ ಅನ್ನೋ ಮನೋಭಾವನೆ ಅವ್ರಿಗೆ. ಅದನ್ನ ನಾವು ತೊಂದರೆ ಅನ್ಕೋಬಾರ್ದು ಕಲಾವಿದರು. ಹಂಗಾಗಿ ಒಬ್ಬ ಪುಟ್ಟಣ್ಣ ಅಂತನವನು ಕುಡಿದ್ಬಿಟ್ಟು ತುಂಬ ಒಂಥರ ನಮ್ದು ಇದು ಮಾಡ್ತಿದ್ದ. ಅವನಿಗೋಸ್ಕರ ಆಡಿರ್ತಕ್ಕಂಥ ಒಂದು ತಮಾಷೆ ಗೀತ ಆಡ್ತೀನಿ. ಅಣ್ಣ ಕುಡಿಬ್ಯಾಡ ಪುಟ್ಟಣ್ಣ ನೀನು, ನಿನ್ನೊಳ್ಳೆದಕ್ಕೆ ಹೇಳ್ತೀನಿ ನಾನು, ಯಾಕ್ರಣ್ಣ ಕುಡಿತೀರ ಓಟಿ, ಒಳಗೆ ಕಳಕತ್ತ ನಿಮ್ಮ ಬೋಟಿ, ಯಾಕ್ರಣ್ಣ ಕುಡಿತೀರ ಓಟಿ, ಒಳಗೆ ಕಳಕತ್ತ ನಿಮ್ಮ ಬೋಟಿ, ಸಿಕ್ಕಾಪಟ್ಟೆ ಕುಡಿತಿದ್ರೆ ಓಟಿ, ಅಣ್ಣ ಸಿಕ್ಕಾಪಟ್ಟೆ ಕುಡಿತಿದ್ರೆ ಓಟಿ, ಕೆಂಗೇರಿ ಮೋರಿಗೆ ನೀ ಪೈಟಿ,
ಅಣ್ಣ ಕುಡಿಬೇಡ ಪುಟ್ಟಣ್ಣ ನೀನು, ನಿನ್ನೊಳ್ಳೆದಕ್ಕೆ ಹೇಳ್ತೀನಿ ನಾನು, ನಿನ್ನೊಳ್ಳೆದಕ್ಕೆ ಹೇಳ್ತೀನಿ ನಾನು. ಯಾಕ್ರಣ್ಣ ಕುಡಿತೀರಾ ಚಾಯ್ಸು, ಅದ್ರೊಳಗೆ ತುಂಬೈತೆ ನಿಮ್ಮ ಆಯ್ಸು. ಸಿಕ್ಕಾಪಟ್ಟೆ ಕುಡಿತಿದ್ರೆ ಚಾಯ್ಸು ಅಣ್ಣ, ಸಿಕ್ಕಾಪಟ್ಟೆ ಕುಡಿತಿದ್ರೆ ಚಾಯ್ಸು. 3 ತಿಂಗಳಲ್ಲಿ ನಿನ್ನ ಬಾಳೆ ಕ್ಲೋಸು. ಅಣ್ಣ ಕುಡಿಬೇಡ ಪುಟ್ಟಣ್ಣ ನೀನು, ನಿನ್ನೊಳ್ಳೆದಕ್ಕೆ ಹೇಳ್ತೀನಿ ನಾನು, ನಿನ್ನೊಳ್ಳೆದಕ್ಕೆ ಹೇಳ್ತೀನಿ ನಾನು. ಕುಡಿದಾಗ ಹೋಗ್ಬೇಡಿ ಮನೆಗೆ, ಎಡ್ತಿ ಮಕ್ಕ ಉಗಿತಾರೆ ನಿಮಗೆ. ಕುಡಿದಾಗ ಹೋಗ್ಬೇಡಿ ಮನೆಗೆ, ಎಡ್ತಿ ಮಕ್ಕ ಉಗಿತಾರೆ ನಿಮಗೆ. ಅನುಭೋಗ ಹಾಗೈತೆ ನಮಗೆ, ಅದಕ್ಕಾಗಿ ಹೇಳ್ತೀನಿ ನಿಮಗೆ. ಇದು ತಮ್ಮ ನಿಜವಾಗ್ಲೂ ಆಗಿದೆಯಾ ಅನುಭವ ನಿಮ್ಗೆ? ಇಲ್ಲ ಸರ್, ಆ ಥರ ಏನಿಲ್ಲ. ಸುಮ್ ಗೀತೆಗೋಸ್ಕರ ಸರ್. ಈ ಹಾಡು ಕಲ್ತ ಮೇಲೆ ಆದರೂ ಕುಡಿಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಸರ್. ನೈಸ್. ಈ ಸ್ನೇಹಿತರಲ್ಲಿ, ಬಂಧು ಮಿತ್ರರಲ್ಲಿ ಎಲ್ಲ ಕಡೆನೂ ಇವಾಗ ಇತ್ತೀಚಿನ ಜನರೇಷನ್, ಇತ್ತೀಚಿನ ದಿನಗಳಲ್ಲಿ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತದೆ. ಹೌದು ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕೆ ಹಿಂಗಾಗತ್ತೆ? ಇವಾಗ ನೀವು ಹೇಳ್ದಂಗೆ ಪ್ರೀತಿ ವಿಶ್ವಾಸ ಕಮ್ಮಿ. ಒಬ್ಬರು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು. ಬಾಡಿಗೆ ಮನೆಯವ್ರು ಕಂಡ್ರೆ ಸ್ವಂತ ಮನೆಯವ್ರಿಗೆ ಆಗಲ್ಲ, ಸ್ವಂತ ಮನೆಯವ್ರು ಕಂಡ್ರೆ ಬಾಡಿಗೆ ಮನೆಯವ್ರಿಗೆ ಆಗಲ್ಲ. ಈ ಹಲ್ಗೂ ಮೀಸೆಗೂ ಜಗಳ ಬಂದ್ಬಿಡ್ತಂತೆ ನೋಡಿ. ಹಲ್ಗೂ ಮೀಸೆಗೂ. ಹಲ್ಲು ಬೆಳಗಿದೆ, ಮೀಸೆ ಕರ್ಗಿದೆ. ಈ ಮೀಸೆ ಕರ್ಗಿರೋದು ನೋಡ್ಬಿಟ್ಟು ಎಲ್ಲನ್ನ ನೀವು ಹೇಳ್ತಿರೋದಂತೆ ಮೀಸೆ, ಹಲ್ಲು ನಿನಗೆ ಭಾರಿ ಕೊಬ್ಬು ಕಣೋ, ನೀನು ಬೆಳಗಿದ್ದೀಯಾ, ನಾ ಕರ್ಗಿದ್ದೀನಿ, ಅದಕ್ಕೆ ನಾನು ನೋಡ್ಬಿಟ್ಟು ಯಾವಾಗ ನಿನಗೆ ನಗ್ನಾಡ್ತಾ ಇರ್ತೀಯ. ಕರೆ ಕರೆ ಕಾಲು ಮುರಿ, ಕಂಡವರೊಟ್ಟಿ ಬೀಗ ಮುರಿ ಅಂತ ನಾವು ಹಿಂದೆ ಅಂತಿದ್ವಲ್ಲ, ಹಂಗೆ ಇರು ನಿನಗೆ ಮಾಡ್ತೀನಿ ಅಂದ್ಬಿಡ್ತು. ಈ ಮೀಸೆ ಏನು ಮಾಡ್ತಂತೆ, 20 ವರ್ಷ ತಪಸ್ಸು ಕೂತ್ಬಿಡ್ತಂತೆ ನೋಡಿ. 20 ವರ್ಷ ತಪಸ್ಸು ಕೂತ್ಬಿಡ್ತು. ಶಿವ ಪ್ರತ್ಯಕ್ಷನಾದ. ಏನು ಬೇಕಪ್ಪ ಮೀಸೆ ನಿನಗೆ? ನೋಡಿ ಸ್ವಾಮಿ, ಅಲ್ಲೂ ನಾನು ನೋಡ್ತಾ ಯಾವಾಗಲೂ ನಗ್ನಾಡ್ತಾ ಇರ್ತಾನೆ, ಅವನಿಗಂತೂ ಬೆಳ್ಳಗಾಗಬೇಕು ನಾನು, ಆ ರೀತಿ ವರ ಕೊಡಿ ಸ್ವಾಮಿ ನನಗೆ ಅಂತಂದು. ಏನು ಮೀಸೆ ತಥಾಸ್ತು ಅನ್ನೋ ದೇವರು. ಮೀಸೆ ಎಲ್ಲ ಗಡ್ಡ ಮೀಸೆ ಎಲ್ಲ ಬೆಳ್ಳಗಾಗೋಯ್ತು, ಇಲ್ಲಿ ಗಂಟ ಬಂದ್ಬಿಡ್ತು. ಆಗ ಮೀಸೆ ಬಾಯಿನ ಬಗ್ ನೋಡ್ಬಿಟ್ಟು ಹೇಳ್ತಂತೆ, ಅಲ್ಲೂ ನಿನಗಿಂತ ಬೆಳಗಿದ್ದೀನಿ ನೋಡೋ ಇವಾಗ ಅಂತ ಹಿಂಗೆ ಬಗ್ ನೋಡ್ತಂತೆ. ಅಲ್ಲೂ ಒಂದು ಇರಲಿಲ್ವಂತೆ, ಸರಿ ಎಲ್ಲ ಉದುರೋಗ್ಬಿಟ್ಟಿದ್ವಂತೆ. ಅಂದರೆ 20 ವರ್ಷ ಆಗಿತ್ತಲ್ಲ, ಅಲ್ಲೆಲ್ಲ ಉದುರೋಗಿ ಒಂಥರ ಬಚ್ಚ ಬಾಯಾಗಿ ಹಿಂಗಾಗೋಗಿತ್ತಂತೆ. ಅಂದರೆ ಅದರ ಅರ್ಥ ಏನು ಅಂದರೆ, ಆ ದ್ವೇಷ ಮಾಡೋಷ್ಟು ಜೀವನ ಕೊಟ್ಟಿಲ್ಲ ದೇವರು. ಎಲ್ಲರ ಜೊತೆಲಿ ಪ್ರೀತಿ ವಿಶ್ವಾಸದಿಂದ ಇರೋಣ. ಯಾಕೆಂದರೆ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತಾ ಇದೆ ಸರ್ ಇವಾಗ. ಹಂಗಾಗಿ ಎಲ್ಲರ ಜೊತೆಲೂ ಪ್ರೀತಿ ವಿಶ್ವಾಸದಿಂದ ಇರೋಣ, ಸ್ನೇಹಗೊಳಿಸೋಣ. ಸೊ ಈಗ ಶುಭ ಸಮಾರಂಭಗಳಿಗೆಲ್ಲ ಹೋಗ್ತೀರಾ, ಹ್ಞೂ ಸರ್. ನಾಮಕರಣಗಳನ್ನು ತುಂಬ ಮಾಡಿಸಿರ್ತೀರ. ಹೌದು ಸರ್. ಯಾಕಂದ್ರೆ ನೀವು ಅಲ್ಲಿ ಹಳ್ಳಿಲಿ ಹುಟ್ಟಿ ಬೆಳೆದಿರೋದ್ರಿಂದ ನೀವು ದೇವರ ಹೆಸರುಗಳನ್ನೆಲ್ಲ ಇಟ್ಟಿರ್ತಾರೆ ಜನಗಳಿಗೆ. ಈಗ ನನ್ನ ಹೆಸರೇ ಕೀರ್ತಿನಾರಾಯಣ ಆಗಿರ್ಬೋದು, ನಿಮ್ಮ ಹೆಸರು ಆನಂದ, ಹೌದು ಅಲ್ಲೂ ಅದು ಒಂದು ದೇವರದೇ ಇರುತ್ತೆ. ಹೌದು. ನಾನು ಕೇಳಿರೋ ಪ್ರಕಾರ ಯಾರದೇ ಯಾವುದೇ ಹೆಸರಿದ್ರು ಅದು ಒಂದು ವಿಷ್ಣು ಸಹಸ್ರನಾಮದಲ್ಲಿ 1000 ಹೆಸರಲ್ಲಿ ಇರುತ್ತೆ, ಅಥವಾ ಶಿವನ ಹೆಸರಲ್ಲಿ ಇರುತ್ತೆ. ಹೌದು. ಈ ಹೆಣ್ಮಕ್ಳಿಗೂ ದೇವಿ ಹೆಸರಲ್ಲಿ ಏನೋ ಇರುತ್ತೆ, ಹೌದು ಆ ಥರ. ಬಟ್ ಈಗಿನ ಕಾಲದಲ್ಲಿ ಹೆಸರುಗಳೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಹೌದು ಸರ್. ನೀವು ಆ ಥರದ ಹೆಸರುಗಳು ಯಾವ್ದಾದ್ರು ಕೇಳಿದ್ದೀರಾ? ಅಯ್ಯೋ ಕೇಳಿದೀವಿ ಸರ್, ಸುಮಾರು ಕೇಳಿದೀವಿ. ಅವು ಹೆಸರುಗಳು ಬಾಯಿಗೆ ಬರೋದಿಲ್ಲ. ನೋಡ್ರಿ, ಈಗ ನಿಮ್ಮ ಹೆಸರು ಕೀರ್ತಿ ನಾರಾಯಣ ಅಂತ, ನಾರಾಯಣ ಸ್ವಾಮಿ ಮಕ್ಕಳಾದ್ರೆ ಕೀರ್ತಿ ನಾರಾಯಣ, ಗೋವಿಂದ, ಗೋಪಾಲ, ವೆಂಕಟಾಚಲ, ಇದು ವಿಷ್ಣುವಿನ ಹೆಸರಿಗೆ ಸಂಬಂಧಪಟ್ಟವಿರ್ತವೆ. ಈಶ್ವರನಿಗೆ ಹೆಸರಿಗೆ ಸಂಬಂಧಪಟ್ಟವು. ನಮ್ಮ ಮಾದೇಶ್ವರ ಮಕ್ಕಳಾದ್ರೆ ಮಾದೇಶ, ಮಾದೇವ, ಮಾದೇಗೌಡ, ಮರುಮಾದ, ಕಾಳ್ಮಾದ, ಕೆಂಪಮಾದ, ಕರುಗ್ಮಾದ, ಈ ರೀತಿ ಕರಿತಿದ್ರು ಹಿಂದೆ ಹೆಸರುಗಳು. ಸಿದ್ದಪ್ಪಾಜಿ ಮಕ್ಕಳಾದ್ರೆ ಸಿದ್ದಪ್ಪಾಜಿ, ದೊಡ್ಡಮ್ಮ, ರಾಚಪ್ಪ, ಚನ್ನಜವ, ಈ ರೀತಿ ಕರಿತಿದ್ರು. ಈಗ ಆ ಹೆಸರೆಲ್ಲ ಹೊಂಟಾಯ್ತು ಸರ್ ಇವಾಗ. ಈಗ ಅಂದಕ್ಕೊಂದು ಹೆಸರು, ಚಂದಕ್ಕೊಂದು ಹೆಸರು. ಆ ಹೆಸರು ಕರೆಯಕ್ಕೆ ಹೋದಾಗ ನಾವು ಆ ಬಾಯಿಗೆ ಬರೋದಿಲ್ಲ ಹೆಸರುಗಳು. ಈಗ ನಾವು ರಿಂಕಿ, ಪಿಂಕಿ, ಚಿಂಕಿ, ಮಂಕಿ, ಲಾಸ್ಟ್ಗ ಡುಮ್ಕಿ ಈ ರೀತಿ ಹೆಸರುಗಳು ಕರೀತಾರೆ. ನೋಡ್ರಿ, ಹಿಂದಿನ ಕಾಲದಲ್ಲಿ ದೊಡ್ಡವ್ರಿಗೆ ಏನಾದ್ರು ತಿರುಕನ್ ಮಾತಾಡಿದ್ರೆ ಬೈತಿದ್ರು. ಅಮ್ಮು ಅಹಂಕಾರ ಹೆಚ್ಚಾಗೋಯ್ತು ನಿನಗ, ಏನೋ ದೊಡ್ಡವ್ರಿಗೆ ತಿರುಕ ಮಾತಾಡ್ತಿದೆ, ಅಮ್ಮು ಹೆಚ್ಚಿಬಿಡ್ತು ಕಣ ನಿನಗೆ ಅಂತ ಬೈತಿದ್ರು. ಆದ್ರೆ ಇದನ್ನ ಆ ಮಕ್ಕಳಿಗೆ ಈಗ 15 ಹೆಸರು ಇಡ್ತಾರೆ. ಅಮ್ಮು, ಚಿನ್ನು, ಹಂಗೆ ಹೆಸರು ಮಾತ್ರ ಅಮ್ಮು. ಮನೇಲಿ ಕೂತಾಳೆ ಸೀಮೆಣ್ಣೆ ಡ್ರಮ್ಮು, ಈ ಪಾಠಕ್ಕೆ ಕೂತಾಳೆ. ಈಗ ಬರೋ ಹೆಸರುಗಳು ಶ್ರುತಿ ಅಂತ ಇಡ್ತಾರೆ ಹೆಸರನ್ನ. ಹೆಸರು ಮಾತ್ರ ಶ್ರುತಿ. ಆ ಶ್ರುತಿ ಮದುವೆ ಮಾಡಿ ಕಳ್ಸೋ ಗಂಟ ಆಗೋಯ್ತದ ಅವ್ರ ಅಪ್ಪನ ತಿಥಿ. ಯಾಕೆಂದ್ರೆ ಅಷ್ಟು ವರದಮಾನ ಕೊಟ್ಟು ಮದುವೆ ಮಾಡ್ಬೇಕಲ್ಲ. ಈಗ ಬರೋ ಹೆಸರುಗಳು ಏನೇನೋ ಹೆಸರುಗಳು ಸರ್, ಅವು ಬಾಯಿಗೆ ಬರೋದಿಲ್ಲ ಹೆಸರುಗಳು. ನೀವು ನಾಮಕರಣನೂ ಮಾಡಿಸ್ತೀರಾ? ಹ್ಞೂ ಸರ್. ದೇವರು ಮಾದೇಶ್ವರನ ಪೂಜೆ ಮಾಡಿದಾಗ ನಾಮಕರಣನು ಅವರು ದೇವ್ರ ಉಕ್ಲಾಗಿದ್ರೆ ಹೆಸರು ಕೂಗಿಸ್ತಾರೆ ನಮ್ಗೆ.
ಖುಷಿ ಆಯ್ತು ಆನಂದ್ ಅವರೇ, ಆಗ್ಲಿ ಸರ್. ಬಂದ್ರಿ, ತುಂಬಾ ಒಳ್ಳೊಳ್ಳೆ ವಿಚಾರಗಳನ್ನ, ತುಂಬಾ ಹಾಸ್ಯದ ವಿಚಾರಗಳನ್ನ ಹೇಳಿದ್ರಿ, ಖುಷಿ ಆಯ್ತು. ನಮ್ದ್ರಲ್ಲಿ ಈ ಕಾರ್ಯಕ್ರಮದಲ್ಲಿ ಇದು ಸಂದರ್ಶನ ಅನ್ನೋದಕ್ಕಿಂತ ಒಂದು ಸಣ್ಣ ಹರಟೆ. ಹೌದು ಸರ್. ನಿಮ್ಗೆ ಹೇಗೆ ಅನ್ನಿಸ್ತು? ನಮಗೂ ಖುಷಿ ಆಯಿತು. ಮೊದಲು ನಿಮ್ಮ ಭೇಟಿಯಾಗಿದ್ದೆ ನಮಗೊಂದು ಖುಷಿ. ಅದರಲ್ಲೂ ನಮ್ಮ ತಲಕಾಡವರು, ನೀವು ನಿಮ್ಮ ನೆಂಟರು ತಲಕಾಡಲ್ಲಿ ಇದ್ದಾರೆ ಅಂತ ಅಂದಾಗ ನಂಗೆ ಭಾಳ ಸಂತೋಷವಾಯಿತು ಸರ್. ಏಕೆಂದರೆ ಒಂದು ಹರಟೆ ಮುಖಾಂತರನಾಗಲಿ, ಒಂದು ಸಂದರ್ಶನದ ಮುಖಾಂತರನಾಗಲಿ ಜನತೆಗೊಂದು ಸಂದೇಶ ಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ಸ್. ಆ ಕೆಲಸ ನೀವು ಮಾಡ್ತಾ ಇದ್ದೀರಾ. ಆ ಮಾದೇಶ್ವರ, ಮಂಟಸ್ವಾಮಿ, ಆಮೇಲೆ ಮಹಾದೇವ ನಿಮ್ಗೆ ಆಯುಷ ಆರೋಗ್ಯ ಭಾಗ್ಯ ಕೊಡಲಿ ಸರ್. ಥ್ಯಾಂಕ್ ಯು, ನಿಮ್ಮ ಆಶೀರ್ವಾದ ಇರಲಿ. ಈಗ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂದರೆ ಜನ ಹಾಂ ಸರ್. ಕಂಸಾಳೆ ಆನಂದ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿದ್ದಾರೆ. ಸೊ ಯಾವುದೇ ರೀತಿಯ ಶುಭ ಸಮಾರಂಭಗಳಿಗೆ ಅಥವಾ ಯಾರಾದರೂ ಮನೇಲಿ ತೀರ್ಕೊಂಡ್ರೆ, ಪೂಜೆಗೆ ಅಥವಾ ಇನ್ನಿತರ ಕಾರ್ಯಕ್ರಮಗಳಿಗೆ ಅವಶ್ಯಕತೆ ಇದ್ದಲ್ಲಿ ಇವರನ್ನ ಸಂಪರ್ಕ ಮಾಡಬಹುದು ಅಲ್ವಾ? ಹೌದು ಸರ್. ತುಂಬ ಒಳ್ಳೆಯದಾಗಲಿ ನಿಮಗೆ. ಮತ್ತಷ್ಟು ಮಾದೇಶ್ವರನ ಕೃಪೆ ನಿಮಗೆ ಸಿಗಲಿ. ಆಗಲಿ ಸರ್. ನಿಮ್ಮಿಂದ ನಮ್ಮ ಸಮಾಜಕ್ಕೆ ಇನ್ನೂ ಒಳ್ಳೊಳ್ಳೆ ರೀತಿಯ ಕಾರ್ಯಕ್ರಮಗಳಾಗಲಿ. ಆಗಲಿ ಸರ್. ನಿಮಗೆ ಆ ಸರಸ್ವತಿ ಮತ್ತಷ್ಟು ಒಲಿಲಿ. ತುಂಬ ಖುಷಿ ಆಯಿತು ನಮಗಂತೂ. ನಿಮ್ಗೆ ಹೇಗೆ ಅನ್ನಿಸ್ತು ಕಂಸಾಳೆ ಆನಂದ್ ಅವರು, ಅವರ ವಾಕ್ಚಾತುರ್ಯ ಮತ್ತು ಅವರ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ಒಂದು ವಿಶೇಷ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಾ ಇರಿ, ಮನಸ್ಸಿಗೊಳ್ಳೆದು. ಥ್ಯಾಂಕ್ ಯು ಸೊ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ, ಮನಸ್ಸುಗೊಳ್ಳೆದು.